ಹೊರಗೆ ಇಷ್ಟಬೇಕು ಅವರ ನೋಡಿ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಜೊತೆಗೆ ಎಡಭಾಗಕ್ಕೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಂದಿದೆ. ಇನ್ನು 24 ಅವರ್ಸ್ ಏನು ಹೇಳೋಕ್ಕಾಗಲ್ಲ. ಡಾಕ್ಟರ್, ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ನಮ್ಮ ತಂದೆ ಉಳಿಸ್ಕೊಂಡು. ನೋಡಿ, ಈ ಪರಿಸ್ಥಿತಿಲಿ ಹಣ ಏನು ಮಾಡೋದಿಲ್ಲ. ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನೋಡಿ, ನೀವು ಹೀಗೆ ಮಾತಾಡ್ತಾ ಇದ್ರೆ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ಏನಾಯ್ತು? ನಮ್ ಗುರು ಕೊಲೆ ಮಾಡಿಲ್ಲ ಬಾಗಿ, ಕೊಲೆ ಮಾಡಿಲ್ಲ. ಹಾಗಿದ್ರೆ ಯಾರು ಕೊಲೆ ಮಾಡಿದ್ರೆ ಹೇಳ್ತೀರಾ? ದಯವಿಟ್ಟು ಈಗ ಅವ್ರನ್ನೇನು ಕೇಳ್ಬೇಡಿ. ನಿರ್ಮಲಾ, ಸತ್ಯ ಏನು ಅಂತ ಈಗ ಹೇಳದಿದ್ರೆ ನಾಳೆ ಹೇಳೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವಮ್ಮ? ಹೌದಮ್ಮ, ಸಾಯೋ ಕಡೆ ಗಳಿಗೆಲಾದ್ರೂ ಸತ್ಯ ಹೇಳ್ಬಿಟ್ರೆ ಪ್ರೇತಾತ್ಮಕ್ಕೆ ಶಾಂತಿ ಸಿಗುತ್ತಮ್ಮ. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಪೇಷಂಟ್ ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಮೊದಲೇ ಹೇಳಿದ್ವಿ. ಇನ್ಸ್ಪೆಕ್ಟರ್, ನಿಮ್ಗೆ ಎನ್ಕ್ವೈರಿ ಹೇಳಿದ್ರು ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆದ್ಮೇಲೆ ಇಟ್ಕೊಂಡ್ರೆ ಒಳ್ಳೇದು. ಡಾಕ್ಟ್ರೆ, ನಾನು ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೆ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಬಿಡಿ ಪ್ಲೀಸ್. ಓಕೆ, ಮಾತಾಡಿ. ಯಾಕೋ ಗಂಟ್ಲು ಹಿಡ್ದಾಗ ಆಗ್ತದೆ ಕಣಮ್ಮ, ಮಾತಾಡಕ್ಕೆ ಆಗ್ತಲ್ಲ. ಹೋಗ್ಲಿ, ಈಗಲಾದ್ರೂ ನಿರ್ಮಲಾ, ನಿಜಾಂಶ ಏನು ಅಂತ ಹೇಳ್ಬಿಡಮ್ಮ, ಹೇಳ್ಬಿಡು. ನಿಜ ಏನು ಅಂತ ಈಗಲಾದ್ರೂ ಹೇಳಿ ನಿರ್ಮಲಾ. ನೋಡಿ, ಜಗದೀಶ ಮೂಲತಃ ಒಬ್ಬ ವಂಚಕ, ಮೋಸಗಾರ ಅನ್ನೋ ಅಂಶ ಮೇಲ್ನೋಟಕ್ಕೆ ಸಾಬೀತಾಗಿದ್ರು ಕಾನೂನ ಕೈ ತಗೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ನಿಮ್ಮ ಮತ್ತು ಜಗದೀಶನ ನಡುವಿನ ಪ್ರೇಮ ಸಂಬಂಧನೇ ಈ ಕೊಲೆಗೆ ಮುಖ್ಯ ಕಾರಣ ಅನ್ನೋದು ಈಗಾಗಲೇ ಸಾಬೀತಾಗಿರೋ ವಿಚಾರ. ಜಗದೀಶ ತನ್ನ ಹೆಂಡತಿ ಪ್ರಿಯಕರ ಆಗಿದ್ದ ಅನ್ನೋ ವಿಚಾರ ಗುರುಪ್ರಸಾದ್ ತಿಳಿದಾಗ ಎಲ್ಲ ಗಂಡಸರ ಹಾಗೆ ಅವಮಾನ, ಆಘಾತ, ಸೇಡಿನ ಕಿಚ್ಚು ಗುರುಪ್ರಸಾದಲ್ಲಿ ಮುಗಿಲಿದೆ. ನಿಮ್ ಕಲ್ಪನೆ ಸುಳ್ಳು ಅಂತ ನಾನೇನ್ ಹೇಳ್ತಾ ಇಲ್ಲ, ಆದ್ರೆ ಕೊಲೆ ಮಾಡಿದ್ದು ಗುರುಪ್ರಸಾದ್ ಅಲ್ಲ. ಕೊಲೆ ಮಾಡಿದ್ದು ಗುರುಪ್ರಸಾದ್ ಅಲ್ಲ ಅಂತಂದ್ರೆ ಮತ್ತಿನ್ಯಾರು? ಜಗದೀಶನ್ ನಡತೆ ಸರಿ ಇಲ್ಲ ಅಂತ ಗೊತ್ತಾದ ಕೂಡಲೇ ನಾನ್ ಅವನಿಂದ ಆದಷ್ಟು ದೂರ ಆಗಿರೋಕ್ ಪ್ರಯತ್ನ ಪಟ್ಟೆ. ನಾನ್ ಅವನನ್ನ ಬಿಟ್ರು ಅವನ್ ನನ್ ಬೆನ್ ಬಿಡ್ಲಿಲ್ಲ. ಬೆಂಗಳೂರಿನಲ್ಲಾದ್ರೂ ನೆಮ್ಮದಿ ಸಿಗಬಹುದು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವನ್ ಇಲ್ಲೂ ಬಂದ್ ಬಕ್ಕರ್ಸ್ದ. ಗುರುಪ್ರಸಾದ್ನ ಮತ್ತು ನನ್ನ ಮದ್ವೆ ನಿಶ್ಚಿತಾರ್ಥದ ನಂತರ ಜಗದೀಶ ಬೆಂಗಳೂರಿನಲ್ಲಿ ಪ್ರತ್ಯಕ್ಷ ಆದ. ಆತ ನನ್ನ ಮುಂದಿನ ಜೀವನಕ್ಕೆ ತೊಂದರೆ ಉಂಟು ಮಾಡ್ಬೋದು ಅಂತ ಹೆದರಿ ಈ ಮದ್ವೆನೇ ಬೇಡ ಅಂತ ನಿರ್ಧಾರ ಮಾಡಿದೆ. ಆದ್ರೆ ನಾನ್ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಇದ್ಮೇಲೆ ಹೆದರಿಕೆ ಯಾಕೆ ಅನ್ನೋ ಯೋಚನೆ ಮನಸ್ಸಿಗೆ ಬಂದಾಗ ಹೇಡಿಯಾಗಿರ್ಬಾರ್ದು ಅಂತ ಅನ್ನಿಸ್ತು. ಗುರುಪ್ರಸಾದ್ನ ಮದ್ವೆ ಆದೆ. ಮದ್ವೆ ಆದ್ಮೇಲೆ ಜಗದೀಶ ಪದೇ ಪದೇ ನಮ್ಮ ಮನೆಗೆ ಬಂದು ನನ್ನನ್ನು ಇಂಡೈರೆಕ್ಟ್ ಆಗಿ ಚುಡಾಯಿಸ್ತಾ ಇದ್ದ. ನನಗಿವೆಲ್ಲ ತಡೆಯೋಕೆ ಆಗ್ತಿರ್ಲಿಲ್ಲ. ನಾನ್ ಅವನಿಗೆ ಬರ್ದಿರೋ 1 ಲೆಟರ್ನ ಇಟ್ಕೊಂಡು 1000-2000 ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಒಂದಿನ ಬಂದು 10,000 ರೂಪಾಯಿ ಕೊಟ್ರೆ ನಮ್ಮಿಂದ ದೂರ ಹೊರಟೋಗ್ತೀನಿ ಅಂತ ಹೇಳ್ದ. ನಾನು ದುಡ್ಡು ತಗೊಂಡು ಅವನ ಮನೆಗೆ ಹೋದೆ. ತಗೋ, ನೀ ಕೇಳಿದ ಹಣ. ಈ ವಿಕಾಸ್ ನಗು ಇನ್ ಸಾಕು. ನಿನ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಯಾರೋ, ನಾನ್ ಯಾರೋ. ಇವತ್ತೇ ಈ ಹಣ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ. ಹೇಳೋದಕ್ಕೂ ಕೇಳೋದಕ್ಕೂ ಈ ಸಮಯ ಅಲ್ಲ ಮೈಡಿಯರ್ ಮಾಜಿ ಡಾರ್ಲಿಂಗ್. ಅಲ್ಲ, ಚಿನ್ನದ ಮೊಟ್ಟ ಕೊಡೋಕೋಣ ಬಿಟ್ಟು ಹೋಗು ಅಂತೀಯಲ್ಲ, ಇದು ನ್ಯಾಯನ? ನೀನೇ ಹೇಳು. 10,000 ರೂಪಾಯಿ ಕೊಡು, ಇಲ್ಲಿಂದ ಪತ್ತೆ ಇಲ್ಲದೆ ಜಾಗ ಖಾಲಿ ಮಾಡ್ತೀನಿ ಅಂದೆ. ಏನು? ನಾನು ನಿನಗೆ ಹಾಗೆ ಹೇಳಿದ್ನ? ನನಗೆ ನೆನಪೇ ಇಲ್ವೇ? ಜಗದೀಶ್, ಎಲ್ಲರ ನನ್ನ ಜೊತೆ ಹುಡುಗಾಟ ಆಡ್ಬೇಡ. ನೀನ್ ಕೇಳಿದಷ್ಟು ಹಣ ತಂದ್ಕೊಟ್ಟಿದ್ದೀನಿ. ಮೊದ್ಲು ಅದನ್ನ ತಗೊಂಡು ಇಲ್ಲಿಂದ ಹೊರಟೋಗು. ಛೇ, ನಾನು ನಿಂಗೇನು ಹೇಳೇ ಇಲ್ವಲ್ಲ. ಈ ಸಲ 10,000 ರೂಪಾಯಿನ ಜೇಬ್ ಹಾಕೊಂಡೆ. 10,000 ರೂಪಾಯಿ ನಾನು ನಿನ್ನ ಇಸ್ಕೊಂಡ? ಹೇಳಿ, ನಿನ್ನ ಅದು ಅಷ್ಟು ಸುಲಭ ಅಲ್ಲಮ್ಮ.
ಹೆಣ್ಣಾಗಿ ನಿನಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನಿನ್ನಂತ 10 ಹೆಣ್ಗಳನ್ನು ನೋಡ್ರು ನನಗೆ ಇದೆಷ್ಟು ಕೊಬ್ಬಿರ್ಬೇಕು. ಕಾನೂನು ಗೊತ್ತಿಲ್ಲದೆ ಇರೋ ಆರ್ಡಿನರಿ ಮನುಷ್ಯ ನೀನಿಷ್ಟು ಆಟ ಆಡ್ಬೇಕಾದ್ರೆ ಎಲ್ಲ ತಿಳ್ಕೊಂಡಿರೋ ನಾನು ಎಷ್ಟು ಆಟ ಆಡ್ಬೇಕು? ಅಂಕಲ್ ನೀವು ನಿನ್ನ ಅಂಕಲ್ ಸತ್ತೋದ. ನೀನ್ ಯಾರು? ಎಲ್ಲಿಂದ ಬಂದಿದ್ಯಾ? ಎಷ್ಟು ಹುಡುಗಿಯರನ್ನ ಲವ್ ಮಾಡಿ ಮೋಸ ಮಾಡಿದ್ಯಾ? ಎಷ್ಟು ಹುಡುಗಿಯರಿಗೆ ಬ್ಲಾಕ್ ಮೇಲ್ ಮಾಡಿದ್ಯಾ? ನೀನು ಟೂರ್ನ ಯಾಕೆ ಹಾಕೊಂಡಿದ್ಯಾ? ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಹುಡುಗಿಯರ ಲಿಸ್ಟ್ ಅಲ್ಲಿ ಯಾವ್ದಾರ ಹೆಸರು ಮರ್ತೋಗಿದ್ದು ಹೇಳು, ನಾನು ಜ್ಞಾಪಿಸ್ತೇನೆ ನಿನಗೆ. ಈ ಲಾಯರ್ ವೆಂಕೋಬ್ರಾಯನ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರು ನಾನು ಸಾಧ್ಯ ಇಲ್ಲ ಮರಿ. ಪರವಾಗಿಲ್ಲ ಅಂಕಲ್, ಮೆಚ್ಚಿದೆ ನಿಮ್ ಬುದ್ಧಿಗೆ. ನೀವು ಲಾಯರ್ ಆಗಿದ್ದಕ್ಕೂ ಸಾರ್ಥಕ ಆಗ್ಬೇಕು. ಇಷ್ಟು ದಿನ ಈ ಬೀದಿಲಿ ಚಿನ್ನದ ಮೊಟ್ಟೆ ಕೊಡೋ ಕೋಳಿ ಒಂದೇ ಒಂದಿತ್ತು, ಈಗ 2 ಆಯ್ತು. ಹೇಗೆ ಇರ್ತೀರಾ? ನಾನು ಕೇಳಿದಾಗ್ಲೆಲ್ಲ ಹಣ ಕೊಡದೇ ಇದ್ರೆ ದ ಗ್ರೇಟ್ ಲಾಯರ್ ವೆಂಕೋಬ್ರಾವ್ ಅವರ ಸೊಸೆ ಮೊದಲು ನನ್ನ ಹೆಂಡತಿ ತರ ಇದ್ದು ಅಂತ ಟಾಮ್ ಟಾಮ್ ಮಾಡ್ಬಿಡ್ತೀನಿ. ನನ್ನ ಸರ್ವಿಸ್ ನಲ್ಲಿ ನಿನ್ನಂಥವ್ರನ್ನ ಎಷ್ಟು ಜನ ನೋಡಿರ್ಬೇಕು. ಮೊದಲು ಆ ಲೆಟರ್ 10,000 ರೂಪಾಯಿ ಕೊಟ್ಬಿಡು. ಕೊಡಲಿಲ್ಲ ಅಂದ್ರೆ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು. ಬೆಳಗ್ಗೆ ಹೊತ್ತು ಜಾಗಿಂಗ್ ಹೋಗ್ತೀನಿ, ನನ್ನ ದೇಹ ಗಟ್ಟಿಮುಟ್ಟಾಗಿದೆ. ಓ, ಗಟ್ಟಿಮುಟ್ಟಾಗಿದ್ಯಾ? ನೋಡ್ಬಿಡ್ತೀನಿ ಅದೆಷ್ಟು ಗಟ್ಟಿಮುಟ್ಟಾಗಿದೆ ಅಂತ. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀನ್ ನೋಡಿದ್ದನ್ನ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ನೀನೇನು ನೋಡಿಲ್ಲ, ನಿನ್ಗೇನು ಗೊತ್ತಿಲ್ಲ. ನೀನು ಹೊರಟೋಗು. ಐ ವಿಲ್ ಮ್ಯಾನೇಜ್. ಹೋಗು. ಸಮಾಧಾನ ಮಾಡ್ಕೊ ಬಾಮ್ಮ. ಯಾವುದೇ ಸಂದರ್ಭದಲ್ಲೂ ಈ ವಿಷಯನ ಬಾಯಿ ಬಿಡಬೇಡ ಅಂತ ಮಾವ ಮಾತು ತಗೊಂಡಿದ್ರಿಂದ ನಾನು ಎಲ್ಲ ಗೊತ್ತಿದ್ರು ಮೂಕ್ ವೇದನೆ ಅನುಭವಿಸ್ತಾ ಇದ್ದೆ. ಕೊನೆ ಆದ ದಿನ ಗುರುಪ್ರಸಾದ್ ಫೈನಾನ್ಸ್ ಕಂಪನಿಯಿಂದ 10,000 ರೂಪಾಯಿನ ತಂದು ಲಾಕರ್ನಲ್ಲಿ ಇಟ್ಟಿದ್ರು. ಜಗದೀಶ್ನಿಂದ ಬಿಡುಗಡೆ ಆದ್ರೆ ಸಾಕು ಅಂತ ನಾನು ಅದೇ ಹಣನ ತಗೊಂಡು ಹೋಗಿ ಅವನ ಹತ್ರ ಕೊಟ್ಟೆ. ಸಂಜೆ ನಮ್ಮ ತಂದೆ ಹತ್ರ ಹಣ ನಿಂತ್ಕೊಂಡು ವಾಪಸ್ ಲಾಕರ್ನಲ್ಲಿ ಇಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಒಂದು, ಅದಾಗಿದ್ದೇ ಒಂದು. ನಿಜವಾದ ಕೊಲೆಗಾರ ಲಾಯರ್ ವೆಂಕೋಬ್ರಾವ್. ಸಾಕ್ಷಿ ಆಧಾರಗಳಿಲ್ಲದೆ ಯಾವ ಕಟ್ಟುಕತೆನೂ ನ್ಯಾಯಾಲಯ ನಂಬೋದಿಲ್ಲ. ಲಾಯರ್ ವೆಂಕೋಬ್ರಾವ್ ಅವರು ಜಗದೀಶನ್ ಕೊಲೆ ಮಾಡೋದನ್ನ ನಾನ್ ನನ್ನ ಕಣ್ಣಾರೆ ನೋಡಿದ್ದೀನಿ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ನಿಮ್ಗೆ ಇನ್ನೇನ್ ಬೇಕು? ಓಹೋ, ಈ ಕಟ್ಟುಕತೆಗೆ ನೀವು ಸಾಕ್ಷಿ. ಅದಿರ್ಲಿ, ಕೊಲೆ ಆದಾಗ ಟೈಮ್ ಎಷ್ಟಾಗಿತ್ತು? ರಾತ್ರಿ 8:30ಯಿಂದ 9:00 ವೆಂಕೋಬ್ರಾವ್ ಅವರು ಯಾವ ಆಯುಧದಿಂದ ಕೊಲೆ ಮಾಡಿದ್ರು? ಚಾಕುವಿನಿಂದ. ಹಾಗಿದ್ರೆ ಆ ಚಾಕು ಇಲ್ಲಿ? ಅದು ನನ್ ಚಾಕುನೇನು ನೋಡಿದ್ದೆ, ಆಮೇಲೆ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ.
ಮಾಯ ಆಗುತ್ತಾ? ಕೊಲೆ ಆಗಿರೋ ಜಗದೀಶನ ಬಾಡಿ ಸಿಕ್ಕಿದಾಗ ಆ ದೇಹದಲ್ಲಿ ಚಾಕುವಿನ ಇರಿತದ ಗುರುತಿದ್ದೆ ಹೊರತು ಚಾಕು ಇರಲಿಲ್ಲ. ನಿಮ್ಮ ಚಾಣಾಕ್ಷತನನ ನಾನು ಮೆಚ್ಚುತ್ತೀನಿ. ಲಾಯರ್ ವೆಂಕೋಬ್ರಾವ್ ಅವರಿಗೆ ಹೇಗಿದ್ರೂ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರ ಲೈಫು ರಿಸ್ಕ್ ಅಲ್ಲಿದೆ. ಇವತ್ತೋ ನಾಳೆನೋ ಸಾಯಬಹುದಾದಂತ ವ್ಯಕ್ತಿ ಮೇಲೆ ಕೊಲೆ ಆಪಾದನೆ ಹೊರಿಸಿ ನಿಜವಾದ ಅಪರಾಧಿನ ಮುಚ್ಚಿಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀರಾ? ಇದು ಇದು ಮಾಸ್ಟರ್ ಪ್ಲಾನ್ ಅಲ್ಲ ಇನ್ಸ್ಪೆಕ್ಟರ್. ಇದು ಇದೆ ಇದೆ ಮರ್ಡರ್ ಮಿಸ್ಟ್ರಿ. ಬಿಲೀವ್ ಮೀ ನನ್ನ ನಂಬಿ, ಪ್ಲೀಸ್ ನನ್ನ ನಂಬಿ. ಹಾಗಿದ್ರೆ ಆ ಚಾಕು ಎಲ್ಲಿ ಹೇಳಿ? ಚಾಕು ಹೇಳಿ. ಆ ಚಾಕು ನಮ್ಮ ನಿಮ್ಮನೆ ಮನೆ ಕಾಂಪೌಂಡ್ ಗಿಡದ ಮಧ್ಯೆ ನಾನೇ ಹೂತಿಟ್ಟಿದ್ದೀನಿ. ಹೂತಿಟ್ಟಿದ್ದೀರಾ? ಮೈ ಗಾಡ್. ಗುರು, ನಿನ್ ಮನ್ಸಿಗೆ ಎಷ್ಟೋ ಬೇಸರ ಆಗಿರಬಹುದು. ಆದ್ರೂ ಕೈ ಹಿಡಿದ ಹೆಂಡತಿನೇ ಬೇಸರ ಪಟ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಂಡಿರೋದು ಸಜ್ಜನರ ಲಕ್ಷಣ ಅಲ್ಲ. ಅವಳಿಗೋಸ್ಕರ ನಮ್ಮ ಡ್ಯಾಡಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಆದ್ರೂ ನಾನು ಅವಳ ಜೊತೆ ಬದುಕೋಕೆ ಹೇಗೆ ಸಾಧ್ಯ? ಹುಟ್ಟು ಸಾವು ಯಾರ ಕೈಯಲ್ಲೂ ಇಲ್ಲ, ಅದು ವಿಧಿ ನಿಯಮ. ನಿನಗಿಂತ ಹೆಚ್ಚಾಗಿ ನಿರ್ಮಲಾ ಮಾನಸಿಕವಾಗಿ ಹಿಂಸೆ ಪಡ್ತಾ ಇದ್ದಾಳೆ. ಅವಳು ಯಾವ ತಪ್ಪು ಮಾಡ್ಲಿಲ್ಲ ಗುರು. ನನ್ನ ಜೀವನದಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನೇನೋ ಕನಸು ಕಟ್ಟಿದ್ದೆ. ಅದೆಲ್ಲ ಮುಚ್ಚು ದೂರ ಹೋಯ್ತು. ಸಮಾಜದ ಎದುರುಗಡೆ ತಲೆ ಎತ್ತಿ ತಿರುಗಾಡಿದಾಗೋಯ್ತು. ನೀನ್ ತಿಳ್ಕೊಂಡಿರೋದು ತಪ್ಪು. ಈಗ ನೀನು ಒಂದು ಚಿಕ್ಕ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀಯ. ಅದಕ್ಕೆ ಹೀಗೆ ಎದುರು ಬಿಟ್ರೆ ಹೇಗೆ ಹೇಳು? ನಿರ್ಮಲಾ ನಿನ್ನ ಹೆಂಡತಿ, ಇಂದು ಮುಂದು ಅವಳಿಗೆ ನೀನೇ ದಿಕ್ಕು. ಒಂದು ಹೆಣ್ಣಿಗೆ ಗಂಡನ ಮನೆಯೇ ಎಂದೆಂದಿಗೂ ಶಾಶ್ವತ. ಹಾಗೆ ಒಂದು ಹೆಣ್ಣಾದವಳು ಹೆಂಡತಿಯಾಗಿ ಯಾವ ಗಂಡನಿಗೂ ಮೋಸ ಮಾಡೋದಿಲ್ಲ. ಹಾಗೆ ಮೋಸ ಮಾಡಿದವಳು ಅವಳು ಹೆಂಡತಿನೇ ಅಲ್ಲ. ನೀನ್ ಏನೇ ಹೇಳಿದ್ರು ನಿರ್ಮಲಾನ್ ಮತ್ತೆ ಮನೆಗೆ ಕರ್ಕೊಂಡು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕೊಪ್ಪಲ್ಲ? ಅವಳು ನಿನ್ನೆ ನಂಬ್ಕೊಂಡು ಬಂದಿರೋಳು ಗುರು. ಈಗಲೇ ನನ್ನ ಪಾಳು ನರಕ ಆಗಿದೆ. ಇನ್ನು ಏನೇನಾಗುತ್ತೋ ಯಾರಿಗೆ ಗೊತ್ತು? ನೀನ್ ಹಾಗೆ ತಿಳ್ಕೊಂಡಿರಬಹುದು. ಕಾಲೇಜು ದಿನಗಳಲ್ಲಿ ನಮಗ್ ತಿಳಿದೇನೋ ಏನೇನೋ ತಪ್ಪುಗಳು ನಡೆದಿರುತ್ತೆ. ಇದೆಲ್ಲ ಸಹಜ ತಾನೇ? ಅಂದ್ರೆ ನಿನ್ನ ಮಾತಿನ ಅರ್ಥ ನಿರ್ಮಲಾ ಅದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದು ಅಂತನಾ? ಮುಂದೆ ಈ ತಪ್ಪು ಮಾಡ್ಬೇಡ ಅಂತ ಎಚ್ಚರಿಸ್ತಾ ಇದ್ದೀನಿ. ನಿರ್ಮಲಾ ಜಗದೀಶನ್ ಜೊತೆಲಿ ಒಂದಿನ ಪೂರ ಒಂದೇ ರೂಮ್ ನಲ್ಲಿದ್ದು. ಇದನ್ನ ತಿಳಿದ ಮೇಲೂ ನಾನು ಅವಳನ್ನ ಸ್ವೀಕಾರ ಮಾಡ್ಬೇಕಾ? ಗುರು, ನೀವ್ ಇಷ್ಟು ಕೀಳಾಗಿ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿರ್ಮಲಾ ಜಗದೀಶನ್ ಜೊತೆ ಒಂದಿನ ಇದ್ಲು ಅಂದು ಮಾತ್ರಕ್ಕೆ ಅವಳು ನರ್ತಿಗೆಟ್ಟೋಳು ಅಂತ ಹೇಳ್ತೀಯಲ್ಲ. ನೀನು ನಮ್ಮನೇಲಿ 2 ದಿನ ಇದ್ದೆ. ಹಾಗಾದ್ರೆ ನಾನು ನರ್ತಿಗೆಟ್ಟೋಳ? ಭಾರತಿ, ನೀವು ಗಂಡಸರು ಯಾರ ಜೊತೆಲಿ ಎಷ್ಟು ದಿನ ಬೇಕಾದ್ರೂ ಇರಬಹುದು. ಅದನ್ನ ಹೆಂಡತಿ ಗೊತ್ತಾದ್ರೂ ಅವಳು ಬಾಯಿ ಮುಚ್ಕೊಂಡೇ ಇರ್ಬೇಕು. ನನ್ ಗಂಡ ಶೀಲವಂತ, ಪತಿಯೇ ಪರದೈವ ಅಂತ ಹೇಳ್ಬೇಕು. ಎಂತ ಸ್ವಾರ್ಥ ಮನೋಭಾವದವ್ರು ನೀವು. ಭಾರತಿ, ಸಮಾಜದ ಎದುರಿನಲ್ಲಿ ಸಮಾಜದ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಅಧಿಕಾರನೇ ಇಲ್ಲ. ಸಮಾಜ ಬರೀ ಗಂಡಸರಿಂದ ಸೃಷ್ಟಿಯಾಗಿಲ್ಲ. ಹೆಂಗಸರಿಗೂ ಅದರಲ್ಲಿ ಸಮಪಾಲಿದೆ. ಅವ್ರದೇ ಆದವ್ರಿಗೆ ಸ್ವಾತಂತ್ರ್ಯ ಇದೆ. ನಿಮಗೆ ನಿಮ್ಮಲ್ಲೇ ಯಾಕೆ ಕೀಳರಮ್ಮೆ? ನೋಡಿ, ನಿಮ್ಮ ಆಲೋಚನೆಗಳಿಂದ ಹೊರಗೆ ಬಂದು ಈ ಸಮಾಜನ ವಿಶಾಲ ಮನೋಭಾವದಿಂದ ನೋಡಿ. ನಿರ್ಮಲ ಎಷ್ಟು ನಿರ್ಮಲದ ಮನಸ್ಸೋಳು ಅಂತ ಆಗ ನಿಮಗೆ ತಿಳಿಯುತ್ತೆ. ಹೌದು ಭಾರತಿ, ನಿಮ್ಮ ಮಾತು ನಿಜ ಅಂತ ಅನ್ಸುತ್ತೆ. ನೋಡಿ, ನಿಮ್ಮ ಮನಸ್ಸಿಗೆ ಬೇಸರ ಆಗೋ ರೀತಿಯಲ್ಲಿ ಮಾತಾಡಿದ್ರೆ ನನ್ನನ್ನು ಕ್ಷಮಿಸಿ. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ಬಿಟ್ಟೆ. ನೀವಿನ್ನು ಹೊರಡಿ, ನಾನು ಹೋಗಿ ಬರ್ತೀನಿ. ಚಾಕು ಸಿಗ್ತಾ ಇನ್ಸ್ಪೆಕ್ಟರ್? ಚಾಕು ಸಿಗ್ತಾ?
ಶಿಕ್ಷೆನ ಅನುಭವಿಸೋದಕ್ಕೆ ನಾನು ಸಿದ್ಧ. ಆದ್ರೆ ನಾನೊಬ್ಬ ಲಾಯರ್ ಆಗಿ ಅಪರಾಧಿನ ಕಾನೂನು ವಶಕ್ಕೆ ಒಪ್ಸೋದು ಬಿಟ್ಬಿಟ್ಟು ಕಾನೂನಿಂದ ನಾನು ನನ್ನ ಕೈವಶಕ್ಕೆ ತಗೋಬಿಟ್ಟೆ. ಬಾಗಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ದೇವರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಇನ್ಸ್ಪೆಕ್ಟರ್, ಜಗದೀಶನ್ನ ನಾನು ಕೊಲೆ ಮಾಡಬೇಕು ಅಂತ ಕೊಲೆ ಮಾಡಲಿಲ್ಲ ಇನ್ಸ್ಪೆಕ್ಟರ್. ಪರಿಸ್ಥಿತಿ ಹಾಗೆ ಮಾಡಿಸ್ಬಿಡ್ತು ಅಷ್ಟೇ. ಬಾಗಿ, ತಪ್ಪು ಮಾಡಿದವನು ಶಿಕ್ಷಣ ಅನುಭವಿಸಲೇಬೇಕು ಕಣೆ. ಈ ಜಗತ್ತಲ್ಲಿ ಇವನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ಕಣೆ. ಧೈರ್ಯವಾಗಿ ಅವರ ನನ್ನ ತಾಯಿ ತುಂಬಾ ಒಳ್ಳೆಯವಳು ಕಣ. ನಿರ್ಮಲವಾದ ಮನಸ್ಸು ಕಣೆಯ. ಹೃದಯ ತುಂಬಾ ಒಳ್ಳೆದು. ಅವಳ ಮನಸ್ಸಿಗೆ ನೋವಾಗೋ ಹಾಗೆ ಇನ್ನು ಮೇಲೆ ನಡ್ಕೋಬೇಡ ಕಣೋ. ಬಾಗಿ ನಿನ್ನ ಮಾತ್ರ ಹೇಳ್ತಾ ಇದ್ರಿ ಕಡೆ. ದೈವ ಅಷ್ಟೇ. ಹೋಗಿ ಹೋಗ್ತಾರೆ. ಚೆನ್ನಾಗಿ ನೋಡ್ಕಪ್ಪ ಬಾಗಿ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಚಿಕ್ಕಮ್ಮನರೇ, ಜಯ ಬಹದ್ದೂರಿ ಈ ಕೋಟ್ ಅವಮಾನ ಮಾಡ್ಬಿಡ್ತಾರೆ. ಈ ಕೋಟು ಚಂದಕ್ಕೋಸ್ಕರ ಹಾಕೊಂಡಿರೋ ಮೇಲ್ ಉಡುಪಲ್ಲ. ಇದು ಸಾಮಾನ್ಯವಾದ ಕೋಟ್ ಅಲ್ಲ. ಸತ್ಯನ ಎತ್ತಿ ಹಿಡಿದು ಮೋಸ, ವಂಚನೆ, ದಗ ಇವುಗಳನ್ನ ನಿರ್ನಾಮ ಮಾಡೋದಕ್ಕೆ ಯಾವಾಗಲೂ ಮುಂದಾಗಿರೋ ನ್ಯಾಯ ದೇವತೆ ಮಾನ ಮುಚ್ಚಿರೋ ಕೋಟು ಕಣೆ ಇದು. ಕಳ್ಳರಿಗೆ, ಕೊಲೆಗಾರರಿಗೆ ದುಸ್ವಪ್ನ ಆಗಿ ಕಾಡೋ ರಾಜಕೀಯ, ಸಾಮಾಜಿಕನ ಅದಲು ಬದಲು ಮಾಡುತ್ತಲ್ಲ. ಕಾನೂನಿನ ರಕ್ಷಣೆ ಕೊಡೋದಕ್ಕೆ ಹಾಕೊಂಡಿರೋ ಕೋಟು ಕಣೆ ಇದು. ಜೋಡಿ ಬಸ್ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡುವಂತ ವ್ಯಕ್ತಿಗಳಿಗಾಗಿ ಸೈಲೆನ್ಸ್ ಪ್ಲೀಸ್. ಆಕ್ಷನ್. ನೀವು ಅವತ್ತು ಸಂಜೆ 6 ಗಂಟೆಗೆ ದಿಲ್ ಬೇಗ ಹಚ್ಚ. ಏನ್ ಮಾಡ್ತಿದ್ಯಾ? ನಿನಗಿಂತ ಹೆಚ್ಚಾಗಿ ನಿರ್ಮಲೆ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾಳೆ.
ಅವಳು ಯಾವ ತಪ್ಪು ಮಾಡ್ಲಿಲ್ಲ ಗುರು.